ಇವತ್ತು ಕೇರಳಕ್ಕೆ ಮುಂಗಾರು ಪ್ರವೇಶವಾಗಿದೆ. ವಾಡಿಕೆಗಿಂತ ಹೆಚ್ಚು ಕಡಿಮೆ ಒಂದು 8-10 ದಿನ ಅರ್ಲಿಯರ್ ಆಗಿ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಿದೆ. ದಕ್ಷಿಣ ಒಳನಾಡಿಗೆ ಮುಂಗಾರು ಎಂಟ್ರಿಯನ್ನು ಕೊಟ್ಟಿದೆ. 8 ದಿನಗಳ ಮುನ್ನವೇ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿದೆ. ಈಗಾಗಲೇ ಕೇರಳದಲ್ಲಿ ಮಳೆ ಶುರುವಾಗಿದೆ. ಸಾಮಾನ್ಯ ಜೂನ್ 1 ಅಥವಾ ಮೊದಲ ವಾರದಲ್ಲಿ ಬರ್ತಾ ಇತ್ತು. ಕೊಂಕಣ ಮತ್ತು ಗೋವಾದಲ್ಲಿ ಅತಿ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಕೇರಳ, ಕರ್ನಾಟಕದ ಕರಾವಳಿ, ದಕ್ಷಿಣ ಒಳನಾಡು, ಕೊಂಕಣ ಮತ್ತು ಗೋವಾ, ಸೊ ತಮಿಳುನಾಡು ಮತ್ತು ಕರ್ನಾಟಕದ ಉತ್ತರ ಒಳನಾಡು, ಮಹಾರಾಷ್ಟ್ರದ ಒಳನಾಡು ಎಲ್ಲ ಕಡೆ ಭಾರೀ ಮಳೆ ನಿರೀಕ್ಷೆ. ಬಟ್ ಈ ಸರ್ತಿ ಹವಾಮಾನ ಇಲಾಖೆಯವರು ಮೊದಲೇ ಹೇಳಿದರು, ಈ ಸರ್ತಿ ನಿಮಗೆ ಮುಂಗಾರು 1 ವಾರ 8 ದಿನ ಮೊದಲೇ ಪ್ರವೇಶ ಕೊಡುತ್ತೆ ಅಂತ. ಅಲ್ಲಿಗೆ ಅಧಿಕೃತವಾಗಿ ಮಳೆಗಾಲ ಆರಂಭವಾದಂಗೆ ಲೆಕ್ಕ ಇವತ್ತಿಂದನೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕೇಂದ್ರ ಹವಾಮಾನ ಇಲಾಖೆಯವರ ಸೂಚನೆಗಳೇನೇನು? 1 ವಾರ ಮೊದಲೇ ನಮ್ಮ ದೇಶಕ್ಕೆ ಅಂದರೆ ಕೇರಳ ಮತ್ತು ಕರ್ನಾಟಕಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಅರವಿಂದ್, ನೋಡಿ, 1 ವಾರ ಮುಂಚೆ ಈಗ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಜೂನ್ 1ರ ಬಳಿಕ ಕೇರಳಕ್ಕೆ ಮುಂಗಾರು ಎಂಟ್ರಿ ಆಗ್ತಾ ಇತ್ತು. ಆದರೆ ಈ ಬಾರಿ 1 ವಾರ 8 ದಿನಗಳ ಮುನ್ನ ಮುಂಗಾರು ಆರಂಭ ಆಗಿರುವಂಥದ್ದು. ಹೀಗಾಗಿ ಈ ವರ್ಷ ಮುಂಗಾರು ಭಾಳಷ್ಟು ಅತ್ಯುತ್ತಮವಾಗಿ ಆಗಲಿದೆ ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆಗಳು ಕೂಡ ಹುಟ್ಟುಹಾಕಿರುವಂಥದ್ದು. ಈ ಹಿಂದೆ ಕೇಂದ್ರ ಹವಾಮಾನ ಇಲಾಖೆ ಕೂಡ ಹೇಳಿತ್ತು, ಈ ಬಾರಿ ನಿಗದಿತ ಪ್ರಮಾಣಕ್ಕಿಂತ ಉತ್ತಮವಾದಂಥ ಮಳೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆಯನ್ನು ಕೂಡ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಈಗ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. 8 ದಿನಗಳ ಮುನ್ನ ಈಗ ಕೇರಳಕ್ಕೆ ಮುಂಗಾರು ಎಂಟ್ರಿ ಆಗಿರುವಂಥದ್ದು. ಬಹುಶಃ ಮುಂದಿನ ವಾರದಲ್ಲಿ ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಳೆಗಳನ್ನು ನೋಡಲಿಕ್ಕೆ ನಿರೀಕ್ಷೆ ಮಾಡಬಹುದು. ಈಗ ಕೇರಳದಲ್ಲಿ ಈಗಾಗಲೇ ಮಳೆ ಆರಂಭ ಆಗಿರುವಂಥದ್ದು. ಕಳೆದ 24 ಗಂಟೆಯಿಂದ ಕೇರಳದ ಬೇರೆ ಬೇರೆ ಪ್ರಮುಖ ಪ್ರದೇಶಗಳಲ್ಲಿ ನಿರಂತರವಾದಂಥ ಮಳೆ ಆಗ್ತಾ ಇದೆ. ಈಗ ಮುಂದುವರೆದಿದ್ದು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣ, ಇದ್ರ ಜೊತೆಗೆ ಗುಜರಾತ್ವರೆಗೂ ಕೂಡ ಈ ಒಳನಾಡು ಪ್ರದೇಶಗಳೇನಿದ್ದಾವೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲೂ ಕೂಡ ಒಂದಷ್ಟು ಮಳೆ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸಾಮಾನ್ಯ ಮಳೆ ಆಗುವಂಥ ಸಾಧ್ಯತೆಗಳಿದ್ದು ಬೇರೆ ಯಾವುದೇ ರೀತಿಯಾದಂಥ ಎಚ್ಚರಿಕೆಗಳನ್ನು ಈಗ ಸದ್ಯಕ್ಕೆ ಹವಾಮಾನ ಇಲಾಖೆ ಕೊಟ್ಟಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನು 1 ವಾರ ಅದರ ಎಫೆಕ್ಟ್ ಪರಿಣಾಮಗಳೇನಾಗುತ್ತೆ ಅಂತಕ್ಕಂಥದ್ದು ನೋಡಿಕೊಂಡು ಆನಂತರ ಒಂದಷ್ಟು ನಿರ್ಧಾರಗಳಾಗಬಹುದು. ಬಟ್ ಎನಿಹೌ ರೈತರ ಮುಖದಲ್ಲಿ ಮಂದಹಾಸ, ಯಾಕೆಂದರೆ 1 ವಾರ ಮೊದಲೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ.